ಟಿವಿ9 ನಲ್ಲಿ ನಿರಂತರ ವರದಿಯ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ತನಿಖೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭರವಸೆಯನ್ನ ಕೊಟ್ಟಿದ್ದಾರೆ. ಬಾಣಂತಿಯರ ಸಾವಿಗೆ ಕಾರಣದ ಬಗ್ಗೆ ತನಿಖೆ ಮಾಡ್ತೀವಿ. ಬಳ್ಳಾರಿಯಲ್ಲಿ ನಡೆದ ಘಟನೆ ಬಗ್ಗೆ ಸಮಗ್ರ ವರದಿಯನ್ನ ಕೇಳಿದ್ದೀವಿ. ಐವಿ ದ್ರಾವಣದಿಂದ ಆಗಿದ್ಯಾ, ಏನಾಗಿದೆ ಅನ್ನೋದು ತನಿಖೆಯಾಗುತ್ತೆ. ಸಪ್ಲೈ ಮಾಡ್ತಿರೋ ಕಂಪನಿ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡ್ತೀವಿ. ಹೀಗಂತ ಮಕ್ಕಳ ಹಾಗೆ ಮಹಿಳಾ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆ ಆಗಿರಬಹುದು ಅಥವಾ ಆರೋಗ್ಯ ಶಿಕ್ಷಣ ಇಲಾಖೆ ಆಗಿರಬಹುದು, ನಾನು ಆಗಿರಬಹುದು, ಮೊನ್ನೆ ನಡೆದಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಾವು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಎಷ್ಟು ಕಳೆದ 3 ತಿಂಗಳಲ್ಲಿ ಎಷ್ಟು ಬಾಣಂತಿಯರ ಇದಾಗಿದೆ, ಗರ್ಭಿಣಿಯರದಾಗಿರ್ಬೋದು ಅಥವಾ ಮಕ್ಕಳದ್ದು ಏನ್ ಪ್ರಮಾಣ ಅನ್ನೋದನ್ನ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಏನ್ ಕಾರಣ ಅನ್ನೋದನ್ನ ಕೂಡ ಸ್ಟಡಿ ಮಾಡ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ನಡೆದಂತ ಘಟನೆ ಯಾವ ಕಾರಣದಿಂದ ಆಗಿದೆ ಅನ್ನೋದು ಕಳಪೆ ಗುಣಮಟ್ಟದ ಒಂದು ಔಷಧಿಯಿಂದ ಈಗಾಗಲೇ ನಾವು ಕಪ್ಪು ಪಟ್ಟಿಗೆ ಆ ಒಂದು ಕಂಪನಿಯನ್ನ ಸೇರಿಸಿದ್ದೀವಿ. ಮತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮತ್ತು ಆ ಕಂಪನಿಯ ಮೇಲೆ ಏನು ನಾವು ಕ್ರಿಮಿನಲ್ ಮೊಕದ್ದಮೆಯನ್ನು ಏನು ನಾವು ದಾಖಲಿಸಬೇಕಾಗಿತ್ತು ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಸಮಗ್ರ ಒಂದು ವರದಿಯನ್ನ 3 ತಿಂಗಳಿಗೆ ಇತ್ತೀಚೆಗೆ ಆದಂತ ಈ ಘಟನೆಗಳ ವರದಿಯನ್ನು ತರಿಸ್ಕೊಂಡು ನಾವು ಅದ್ರ ಬಗ್ಗೆ ಕ್ರಮವನ್ನು ಈ ಪೌಷ್ಟಿಕಾಂಶ ಏನಿದೆ ಇದನ್ನ ಆರೋಗ್ಯ ಇಲಾಖೆ ಅಂದ್ರೆ ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ ಮತ್ತು ನಮ್ಮ ಇಲಾಖೆ ಜಂಟಿ ಸಹಯೋಗದಲ್ಲಿ ಐರನ್ ಆಗಿರ್ಬೋದು, ಆಮೇಲೆ ಕೆಲವು ಏನು ಪ್ರೋಟೀನ್ಗಳಾಗಿರ್ಬೋದು, ಅವರು 3 ತಿಂಗಳ ಗರ್ಭಿಣಿ ಇದ್ದಾಗಿಂದ ನಮ್ಮ ಇಲಾಖೆ ಆಗಿರ್ಬೋದು ಮತ್ತು ಆರೋಗ್ಯ ಇಲಾಖೆ ಆಗಿರ್ಬೋದು, ಈ 2 ಕುಟುಂಬ ಕಲ್ಯಾಣ